ಪ್ರಯಾಣಿಕರ ಪ್ರಯತ್ನ ಗಂಗನಗೌಡರು. ರಾಜ್ಯದಲ್ಲಿ ನಿಜವಾದ ಶ್ರಮಿಕ ವರ್ಗದ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಗಗನಕುಸುಮವಾಗಿದ್ದು, ಈ ಅವ್ಯವಸ್ಥೆಗೆ ಅನಧಿಕೃತ ಕಾರ್ಮಿಕರ ಹಾವಳಿ ಕಾರಣ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಳ್ಕಲ್ ಹೇಳಿದರು. ಇಲ್ಲಿಯ ಬಸವೇಶ್ವರ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆಯಲ್ಲಿ ಸಲಕರಣೆಗಳಿಗೆ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದರು. ವಿದ್ಯುತ್ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕಾಧ್ಯಕ್ಷ ಮಲ್ಲು ಗಂಗನಗೌಡ ಮಾತನಾಡಿ, ರಾಜ್ಯದಲ್ಲಿ ಸೇರಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ಸಾವಿರಾರು ಜನ ಅನಧಿಕೃತ ಕಾರ್ಮಿಕರನ್ನ ಸರ್ಕಾರ ರದ್ದುಗೊಳಿಸಿದ್ದು, ನಮ್ಮ ತಾಲೂಕಿನಲ್ಲಿ ನಾಲತವಾಡ ಸೇರಿ ಸುಮಾರು 700ಕ್ಕೂ ಅಕ್ರಮ ಕಾರ್ಡ್ ಹೊಂದಿರುವ ಕಾರ್ಮಿಕರನ್ನ ರದ್ದುಗೊಳಿಸುವ ಕೆಲಸ ಮಾಡಲಾಗಿದೆ. ಇದರಿಂದ ನಿಜವಾದ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಯಾವುದೇ ತೊಂದರೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಶ್ರಮಿಕ ವರ್ಗದ ನಿಜವಾದ ಕಾರ್ಮಿಕರನ್ನ ಗುರುತಿಸುವ ಕೆಲಸ ಮಾಡಿ ಅವರನ್ನ ಮುಖ್ಯವಾಹಿನಿಗೆ ತರುತ್ತೇವೆ ಎಂದರು. ಗಣ್ಯರಾದ ಎಂಎಸ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಆರ್ ಬಿರಾದಾರ್, ಪಿಜೆ ಬಿರಾದಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ ಗಂಗನಗೌಡರು, ಮಹಾಂತೇಶ ಗಂಗನಗೌಡರು, ಅಮರೇಶ್ ಮೆಳ್ಳತ್ತಿ, ಶರಣಪ್ಪ ಇಳ್ಕಲ್, ಅಮರಪ್ಪ ಗಂಗನಗೌಡರು, ನಾಗರಾಜ್ ಗಡ್ಡಿಗೌಡರು, ಡಿಎಸ್ಎಸ್ ಮುಖಂಡ ಗುಂಡಪ್ಪ ಚಲ್ವಾದಿ, ಹುಲ್ಗಪ್ಪ ಹಳ್ಳಿ, ರಫೀಕ್ ಹಣಗಿ, ಅಬ್ದುಲ್ ರಜಾಕ್ ಔಟಿ, ಬಸವರಾಜ ಹೂಗಾರ್, ಮುಲ್ಲುಕಾಟಿ, ಮಲ್ಲಪ್ಪ ಹುಡೇದ್, ಮುತ್ತಣ್ಣ ಗಂಗನಗೌಡರು, ಅಬ್ದುಲ್ ಮೇಸ್ತಿ, ಬರ್ಖತ್ ಜಮಾಲಪುರ್ ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕಸ್ಗಿ, ನಾಲತ್ವಾಡ್. ಶರಣಾರ್ಥಿಗಳು. ಮೊದಲನೆಯದಾಗಿ ಮೇ 1 ಜಗತ್ತಿನ ನಮ್ಮ ದೇಶದಾದ್ಯಂತ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತೀವಿ. ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಿಶ್ವವಿಖ್ಯಾತಿಯಾದಂಥ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದು ಅತ್ಯಮೂಲ್ಯವಾದ ನುಡಿ ಬಸವಣ್ಣನವರದು, ಕಾಯಕವೇ ಕೈಲಾಸ. ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಕಾಯಕದಲ್ಲಿ ನಿರತನಾಗಿರಬೇಕು. ಆ ಕಾಯಕದಲ್ಲಿ ನಾವು ತೃಪ್ತಿಯನ್ನು ಪಡಬೇಕು ಅಂತ ಬಸವಣ್ಣನವರು ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ನಮ್ಮ ಕಾಯಕದಲ್ಲಿ ನಿರತರಾಗಿ ನಮ್ಮ ಜೀವನವನ್ನು ಮುನ್ನಡೆಸಬೇಕು. ಕಾಯಕದಲ್ಲಿ ಇದ್ದಾಗ ಲಿಂಗ ಪೂಜೆಯನ್ನಾದರೂ ಮರಿಬೇಕಂತ. ನಾವು ಕಾಯಕ ಹೆಂಗೆ ಮಾಡಬೇಕಪ್ಪ ಅಂದ್ರೆ ಆತ್ಮತೃಪ್ತಿಯಿಂದ ಮಾಡಬೇಕು. ಸುಮ್ಮನೆ ಬೇಕಾಬಿಟ್ಟಿ ಮಾಡೋದಲ್ಲ, ಆತ್ಮತೃಪ್ತಿಯಿಂದ. ಕಾಯಕವೇ ಕೈಲಾಸ, ಲಿಂಗ ಪೂಜೆಯನ್ನು ಸಹಿತ ಕಾಯಕವನ್ನು ಮಾಡಬೇಕಾದ್ರೆ ಮರಿಬೇಕು ಅಂತ ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕಾಯಕದಲ್ಲಾದರೂ ತೊಡಗಿ ನಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನೆರಡು ಮಾತು. ಇಡೀ ದೇಶವೇ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ. ಕಾರ್ಮಿಕರು ಅಂದರೆ ದೇಶದ ಬೆನ್ನೆಲುಬು ಅವರು. ಕಾರ್ಮಿಕರಿಗೆ ಅನೇಕ ಸವಲತ್ತುಗಳನ್ನು ಸರ್ಕಾರ ಇವತ್ತು ನೀಡ್ತಾ ಇದೆ. ಕಾರ್ಮಿಕರಿಗೆ ಪಿಂಚಣಿ ಕೊಡ್ತಕ್ಕಂಥ ಕೆಲಸ ನಡೆದ, ಸ್ಕಿಲ್ಡ್ ಲೇಬರ್ ಅಂತ ತಿಳ್ಕೊಂಡು ಕಾರ್ಮಿಕರನ್ನ ಒಂದೊಂದು ಸ್ಕಿಲ್ನಲ್ಲಿ ಯಾವುದೇ ಒಂದು ಇದರಲ್ಲಿ ಅವ್ರನ್ನ ಸ್ಕಿಲ್ಡ್ ಮಾಡತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕಾರ್ಮಿಕ ಸಂಘಟನೆ ಬಲವಾದ ಸಂಘಟನೆ ಇದೆ. ಕಾರ್ಮಿಕರ ಸಲುವಾಗಿ ಹೋರಾಡ್ತಕ್ಕಂಥ ಸಂಘಟನೆಗಳದಾವ. ನಾಲ್ದೊಡ್ದಾಗ ಕೂಡ ಇವತ್ತು ಮಿತಿಗೆ ಕಾರ್ಮಿಕ ದಿನಾಚರಣೆ ಮಾಡೋ ಮುಖಾಂತರ ನಾಲ್ದೊಡ್ದಾಗ ಕೂಡ ಕಾರ್ಮಿಕ ಸಂಘಟನೆಯನ್ನು ಪ್ರಾರಂಭ ಮಾಡಿರಿ. ಕಾರ್ಮಿಕರಿಗೆ ನೀವೆಲ್ಲ ಬೆಂಬಲಾಗಿ ನಿಲ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇವತ್ತು ನಮ್ಮ ಭಾರತ ಭಾಳ ಕಾರ್ಮಿಕರಿಗೆ ಭಾಳ ಮಹತ್ವ ಕೊಟ್ಟರು. ಇವತ್ತು ಮೇ 1 ಕಾರ್ಮಿಕ ದಿನಾಚರಣೆ ಆಡೋ ಮುಖಾಂತರ ಸೂಟಿಯನ್ನು ಕೊಟ್ಟು ಅವರೆಲ್ಲರಿಗೆ ನೀವು ಬೆಂಬಲ ಕೊಡ್ರಿ, ಆಚರಣೆ ಮಾಡೋ ಮುಖಾಂತರ ಅವರು ಕಾರ್ಮಿಕರಿಗೆ ನಾವು ಬೆಂಬಲಾಗಿ ನಿಲ್ಲತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡದ. ಅದಕ್ಕೆ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸದೃಢ ಕಾರ್ಯಕ್ರಮಗಳಾಗಿ ದೇಶವನ್ನು ಸದೃಢವಾಗಿ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಭಾರತದಲ್ಲಿ ಪ್ರಥಮ ಬಾರಿಗೆ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುವುದರೊಂದಿಗೆ ಭಾಳ ಸಂತೋಷದ ವಿಷಯ. ಯಾಕೆಂದರೆ ಕಾರ್ಮಿಕರಿಗೆ ಕೇಳೋರೂ ಇಲ್ಲ, ಯಾರೂ ಕೇಳೋರೂ ಇಲ್ಲ. ಅದಕ್ಕೆ ಕಾರ್ಮಿಕರು ತಾವು ದುಡಿಯುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ನಮಗೇನು ಬೇಕು ಸಹಾಯ ಸಹಕಾರ, ನಮ್ಮಿಂದ ಏನು ಬೇಕು ನಾವು ಕಡೆಯಿಂದ ಸಹಾಯವನ್ನು ತೆಗೆದುಕೊಂಡ್ರಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಸಂದರ್ಭದಲ್ಲಿ ಮಾತನಾಡಿದ ಎಲ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ವಿಜಯಲಕ್ಷ್ಮಿಯವರು ಹಾಗೂ ಗಂಗನಗೌಡರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪಿಜಿ ಬಿರಾದರವರು ಹಾಗೂ ಮಹಾಂತೇಶ್ ಗಂಗನಗೌಡರವರು, ಅಮರಪ್ಪ ಮೊಳಕೆಯವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಆತ್ಮೀಯ ಸ್ನೇಹಿತರು. ಏಕೆಂದರೆ
ಪ್ರಥಮ ಬಾರಿಗೆ ಆಚರಣೆ ಮಾಡೋದರಿಂದ ಎಷ್ಟು ಜನ ಕೂಡ್ತಾರಲ್ಲ ಅಂತ ನನಗೆ ಅನಿಸಿತ್ತು. ಮುಂಜಾನೆ 8:30 ಬಂದು ಹೇಳಿದ, ಇಲ್ಲರಿ ಜರ ಮಾಡ್ತೀವಿ ಬರ್ರಿ, ನಾ ಏನೋ ಜಳಕನ ಮಾಡಿಲ್ಲ, ಮಾಡಿ ನಾಷ್ಟ ಮಾಡಿ ಬರ್ತೀನಿ ಹೇಳಿ ಅಂತ ಹೇಳಿದೆ. ಅದನ್ನು ಕೂಡ ಬಂದು ಇಷ್ಟೆಲ್ಲ ಜನ ಕೂಡಿ ಇವತ್ತು ದಿವಸ ಮೇ 1ನೇ ತಾರೀಕು ಭಾರತ ದಿನಾಚರಣೆ ಯಶಸ್ವಿಯಾಗಲಿ ಹಾಗೂ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಶರಣ ವಿಳೀಸ ಈ ಫುಡ್ ಸಪ್ಲೈ ಮಾಡೋರು, ಜೊಮ್ಯಾಟೋದವರು ಅಥವಾ ಈ ನಿಮ್ಗೇನು ಮೊಬೈಲ್ ಸಪ್ಲೈ ತಂದು ಕೊಡ್ತಾರಲ್ಲ, ಅದಕ್ಕೇನಂತಾರೆ ಅಮೆಜಾನ್ದವರು, ಇಂಥವ್ರು ಏನು ಮೋಟರ್ ಸೈಕಲ್ದೊಳಗೆ ಬಂದು ಕಂಪ್ನಿ ಮತ್ತು ನಮ್ಮ ಗ್ರಾಹಕರ ಮಧ್ಯೆ ನೇರನ್ನು ಕೊಂಡಿಯಾಗಿ ಏನು ಕೆಲಸ ಮಾಡ್ತಿರ್ತಾರೆ, ಅವರು ಕೂಡ ಕಾರ್ಮಿಕರಂತ ಪರಿಗಣಿಸಿ ಅವ್ರನ್ನ ಗಿಗ್ ಕಾರ್ಮಿಕರಂತ ಮಾಡಿ ಅವ್ರಿಗೆ ವಿಮಾ ಸೌಲಭ್ಯದ ಅಡಿಯೊಳಗೆ ತೊಗೊಂಬರೋಣ. ಅವರು ನಮ್ಮ ವೆಬ್ಸೈಟ್ನೊಳಗೆ ನೋಂದಣಿ ಮಾಡ್ಕೊಳ್ಬೇಕು. ತಮ್ಮ ಹೆಸರು ಕೇವಲ ಆಧಾರ್ ಕಾರ್ಡ್ ಇಟ್ಕೊಂಡು ನೋಂದಣಿ ಮಾಡಿಕೊಂಡ್ರೆ ಸಾಕು. ಏನು ವಿಮಾ ಕಟ್ಟುವ ಪ್ರೀಮಿಯಂ ಕಟ್ಟುವ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಅಂತ ಕಾರ್ಮಿಕ ಈ ಮೋಟರ್ ಸೈಕಲ್ ಮೇಲೆ ಹೋಗುವಾಗ ಮಡಿದ ಅಂತಂದರೆ, ಅಪಘಾತದಿಂದ ಮಡಿದ ಅಂದರೆ 4 ಲಕ್ಷ ರೂಪಾಯಿ ಪರಿಹಾರ ಸಿಗ್ತದೆ ಸರ್ಕಾರದಿಂದ. ಆಕಸ್ಮಿಕ ಮರಣ ಹೊಂದಿದ್ರೆ 2 ಲಕ್ಷ ರೂಪಾಯಿ ಸಿಗ್ತದೆ. ಶಾಶ್ವತ ಅಂಗವಿಕಲ ಆಗಿಬಿಟ್ಟ ಆ ಅಪಘಾತದೊಳಗೆ ಅಂತಂದ್ರೆ 2 ಲಕ್ಷ ರೂಪಾಯಿ ಸಿಗ್ತದೆ. ಇನ್ನೂ ಹಲವಾರು ಕಾರ್ಮಿಕರಿಗೆ ಸೌಲಭ್ಯಗಳದಾವು. ಆ ಕಾರ್ಮಿಕ ಇಲಾಖೆಯಿಂದ ವೆಬ್ಸೈಟ್ನೊಳಗೆ ನೋಡಿಕೊಂಡು ತಾವುಗಳೆಲ್ಲರೂ ದುಡಿತಿರ್ತೀರಿ, ಪರವಾಗಿಲ್ಲ, ತಾವೆಲ್ಲ ದುಡಿದ್ರಲ್ದೇ ನಾವೆಲ್ಲರೂ ನೆಮ್ಮದಿಯಾಗಿ ಬದುಕುತ್ತೆ. ಒಬ್ಬ ಕೋಟಿ ಶ್ರೀಮಂತ ಇದ್ರೂ ಕೂಡ ತಾವು ನಮ್ಮ ಮನೆಯನ್ನು ಕಟ್ಟದೇ ಇದ್ರೆ ನಾವು ಮನೆಯೊಳಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ. 50 ಲಕ್ಷ ರೂಪಾಯಿ ನನ್ನ ಕೈಯಾಗದ ಅಂತಂದ್ರೆ ನನ್ನ ಮನೆ ನಾನೇ ಕಟ್ಕೊಳಕ್ಕಾಗೋದಿಲ್ಲ. ಕಾರ್ಮಿಕರೇ ಬೇಕಲ್ಲಿ, ಸೆಂಟ್ರಿಂಗ್ ಹೊಡೆಯರೇ ಬೇಕು, ಕಟ್ಟಡ ಕಾರ್ಮಿಕರೇ ಬೇಕು, ಎಲ್ಲ ವೈರಿಂಗ್ ಕಾರ್ಮಿಕರೇ ಬೇಕು. ಎಲ್ಲರೂ ಇದ್ದಾಗ ಮಾತ್ರ ನಮ್ಮ ಮನೆ ಓಪನಿಂಗ್ ಬಂದಾಗ ಭಾರಿ ಚಂದ ಕಟ್ಟಿರಪ್ಪ ಅಂತಂದ್ರೆ. ಆದರೆ ನಾವು ದುಡ್ಡು ಖರ್ಚು ಮಾಡಿರ್ತೀವಿ ಹೊರತಾಗಿ ಅದರಿಂದ ಎಷ್ಟು ಕೈಗಳ ಕೆಲಸ ಮಾಡ್ಯಾವು ಅಂತ ಹೇಳಿ ಯಾರು ವಿಚಾರ ಮಾಡೋದಿಲ್ಲ. ಭಾಳ ಚಂದ ಕಟ್ಟಿದೆ ಅಂತ ಹೇಳ್ತಾರೆ, ಭಾಳ ಚಂದ ಕಟ್ಟ್ಯಾರ ಅಂತ ಯಾರು ಹೇಳಂಗಿಲ್ಲ. ಹಾಗಾಗಿ ಎಲ್ಲ ಅಲ್ಲಿ ಏನು ಕೆಲಸ ಮಾಡಿರ್ತದ ಆ ಕಾರ್ಮಿಕರನ್ನ ಹೊಗಳಬೇಕು ಹೊರತಾಗಿ ಮನೆ ಯಜಮಾನನ್ನ ದುಡ್ಡು ಹಾಕ್ಬಹುದು, ಆದ್ರೆ ನಿಂತು ಮಾಡೋರ್ಬೇಕಲ್ಲ, ಹಿಡಿ ಕೊಟ್ಟರು ಹಿಡಿದು ಮಾಡೋರ್ಬೇಕಲ್ಲ. ಅದಕ್ಕೆ ಅಂಥ ಕಾರ್ಮಿಕರನ್ನು ಸ್ಮರಿಸುವ ದಿನ ಅವರೆಲ್ಲರಿಗೂ ನಾವು ಋಣಿಯಾಗಿರ್ತೀವಿ, ಇಡೀ ವಿಶ್ವ ಅವರಿಗೆ ಋಣಿಯಾಗಿರ್ತದಂತೆ ಅನ್ನುವಂಥ ಮಾತನ್ನು ಹೇಳಿ ಸಕಲ ಸೌಲಭ್ಯಗಳನ್ನು ನಮ್ಮ ಕಾರ್ಮಿಕರಿಗೆ ಯಾರೂ ಕೂಡ ತಗೊಂಡಿಲ್ಲ. ನಮ್ಮ ಕಾರ್ಮಿಕರು ನಿಜವಾದ ಕಾರ್ಮಿಕರಿಂದ ವಂಚಿತರಾಗ್ಯಾರ. ಆದ್ದರಿಂದ ಇನ್ನು ಮುಂದೆ ಬರ್ತಕ್ಕಂಥ ಇನ್ನೂ ಅಧಿಕಾರಿಗಳು ಕೂಡ ಇದು ಮಾಡಬೇಕು. ಸರ್ಕಾರನೂ ಏನದಲ್ಲ ನಮಗೊಂದು ಅನುಕೂಲ ಮಾಡಬೇಕು. ಇವತ್ತು ನಮಗೆ ಈ ಕಾರ್ಮಿಕರಿಗೆ ಏನಾದರೂ ಒಂದು ಅನುಕೂಲತೆ ಇತ್ತು ಅಂತಂದರೆ, ಇವತ್ತು ಗೌಡ್ರು ಹೇಳಿದ್ರಲ್ಲ, ನಾವು ನಿಮ್ಗೆ ಏನಾದರೂ ಬೇಕಂದ್ರೆ ಬರೀ ನಾನು ಮಾಡ್ತೀನಿ ಅಂತ. ಯಾಕಂದ್ರೆ ನಾವು ಯಾರೂ ಹೋಗಿಲ್ಲ, ಕೇಳಿಲ್ಲ. ಸುಮ್ಮನೆ ಅಂದ್ರೆ ಲೈಟ್ ಕರೆದ್ರೆ ನೋಡ್ಕೊಡ್ತಾರೆ, ತೊಗೊಂಡು ಬಂದ್ಬಿಡ್ದು. ನಮ್ಮ ಗೌಂಡೇರು ಏನಾದ್ರು ಕೆಟ್ಟದಂದ್ರೆ ಅದು ಹೋಗೋದು ಟೆಪೇಸ್ಟ್ ಮಾಡಿಬಿಡು. ಅದಕ್ಕೆ ಇನ್ನೇನಾದರೂ ಇದ್ದರೆ ನಮ್ಮ ಕಾರ್ಮಿಕರು ಕೂಡ ಎಚ್ಚೆತ್ಕೋಬೇಕು. ನೀವು ಹೋಗಬೇಕು ಇಲಾಖೆಗೆ, ಒಂದು ದಿನದಿಂದ ಸುಟ್ಟಿ ಮಾಡ್ಕೊಂಡು ಹೋಗಿ ಇಲಾಖೆದೊಳಗೆ ನಮ್ಗೆ ಏನೇನು ಬಂದವ್ರಿಗೆ ಸೌಲಭ್ಯ ಏನದಾವು ಏನಿಲ್ಲ ಅಂತ ಕೇಳ್ಕೋಬೇಕು. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಯಾರಿಗಾದ್ರೂ ಕೂಡ ಕೇಳ್ರಿ, ಇಲ್ಲಾಂತ ನನಗೂ ಕೂಡ ಕೇಳ್ರಿ. ನನಗೇನಾರು ಗೊತ್ತಿದ್ರೆ ನನ್ನ ಕೈಲೇ ಆದಂಥ ಮಟ್ಟಕ್ಕೆ ನಾನು ನಿಮಗೆ ಸಹಾಯನ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಈ ಕಾರ್ಮಿಕರ ದಿನಾಚರಣೆಗೆ ಬರೀ ಫೋನ್ ಮುಖಾಂತರ ನಾವು ಹೇಳಿದಾಗ ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ರಾಜಕೀಯ ಮುಖಂಡರು ಮತ್ತು ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮಾಧ್ಯಮ ಮಿತ್ರದವರು, ಎಲ್ಲ ನಮ್ಮ ಕನ್ನಡ ಪರದವರು